ಶ್ರೀ ಗುರುಭ್ಯೋ ನಮಃ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ನಿಯೋಜಿತ ಕರ್ತವ್ಯಗಳನ್ನು ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರವಿದೆ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿರುವುದಿಲ್ಲ. ಕರ್ಮಫಲಕ್ಕೆ ನೀನು ಕಾರಣವೆಂದು ಎಂದೂ ತಿಳಿಯಬೇಡ. ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮನೋಭಾವದಿಂದ ಕರ್ಮಗಳನ್ನು ಆಚರಿಸು. ಕರ್ಮಗಳನ್ನು ಬಿಡಬೇಕೆಂದು ಎಂದೂ ನಿನಗೆ ಇಚ್ಛೆಯಾಗದಿರಲಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋಃ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹೇ ಧನಂಜಯ, ಸಮತ್ವ ಭಾವವೇ ಯೋಗವೆನಿಸಿಕೊಳ್ಳುತ್ತದೆ. ಆ ರೀತಿಯ ಯೋಗದ ಆಶಯ ಹೊಂದಿ ಫಲಾಫಲಗಳಲ್ಲಿ ಸಮಭಾವವನ್ನು ತಾಳಿ ಆಸಕ್ತಿರಹಿತನಾಗಿ ಕರ್ಮ ಪ್ರವರ್ತನಾಗು. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಅರ್ಜುನ, ಸಮತ್ವ ಮನೋಭಾವದಿಂದ ಕೂಡಿದ ಕರ್ಮಯುಗಕ್ಕಿಂತಲೂ ಕಾಮ್ಯ ಕರ್ಮಗಳು ಅತ್ಯಂತ ಕೆಳಮಟ್ಟದ್ದಾಗಿದೆ. ಆದ್ದರಿಂದ ನೀನು ಸಮಬುದ್ಧಿಯಲ್ಲಿಯೇ ರಕ್ಷಣೆಯ ಉಪಾಯವನ್ನು ಹುಡುಕು. ಫಲಕ್ಕಾಗಿ ಆಸೆ ಪಡುವವರು ದೀನರು. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಸಮಬುದ್ಧಿಯುಳ್ಳವನು ಜೀವಿಸಿರುವಾಗಲೇ ಪುಣ್ಯ ಮತ್ತು ಪಾಪಗಳ ಎರಡಕ್ಕೂ ಅತೀತನಾಗಿರಬಲ್ಲನು. ಆದ್ದರಿಂದ ಆ ಯೋಗ ಮಾರ್ಗವನ್ನು ಆಶ್ರಯಿಸಲಿಕ್ಕೆ ಪ್ರಯತ್ನ ಮಾಡು. ಶ್ರೀ ಕೃಷ್ಣಾರ್ಪಣಮಸ್ತು.